ತುಂಬಾ ಥ್ಯಾಂಕ್ಸ್ ಅಪ್ಪ. ಸ್ವಲ್ಪ ಕಾಫಿ ತಗೋ. ಉಪಕಾರ ಆಯ್ತಪ್ಪ. ಇಲ್ಲ ಇನ್ನೊಂದ್ಸತಿ ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಬಾಯ್ ಮಾವಯ್ಯ. ನಾನಂತೂ ಈ ಮನೆ ನಮ್ ಕೈ ಬಿಟ್ಟು ಹೋಗೇ ಬಿಡ್ತು ಅನ್ಕೊಂಡಿದ್ದೆ. ನಮ್ ಸಹಾಯಕ್ಕೆ ಯಾರೂ ಆಗ್ಲಿಲ್ವಲ್ಲ. ಏನೂ ಸಂಬಂಧ ಇಲ್ದೇರ ಆ ಹುಡುಗ ಇಷ್ಟು ಸಹಾಯ ಮಾಡ್ಬಿಟ್ನಲ್ಲ ಮಾವಯ್ಯ. ಇವನು ಇಲ್ದಿದ್ರೆ ನಮ್ ಗತಿ ಏನಾಗಬೇಕಾಗಿತ್ತು. ಎಲ್ಲ ರಾಘವೇಂದ್ರನ ಕೃಪೆ. ನಾನಂತೂ ನಿಮಗ್ ತುಂಬಾ ಹತ್ರ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಮಂತ್ರಾಲಯದಿಂದ ಬರುವಾಗ ಇಡೀ ಜರ್ನಿ ನಿಮ್ಮನ್ನ ನೋಡ್ದೆ. ಅಪ್ಪಿ ತಪ್ಪಿನೂ ನೀವು ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ಲೇ ಇಲ್ಲ. ನಿಮ್ ಜೊತೆ ಸೇಫ್ಟಿ, ನಂಬಿಕೆ, ಕಾನ್ಫಿಡೆನ್ಸ್ ಎಲ್ಲ ಫೀಲ್ ಆಯ್ತು. ಈಗಿನ ಕಾಲದಲ್ಲಿ ಸಣ್ಣ ಸಹಾಯ ಮಾಡಿದ್ರೇನೆ ಜನ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ನಿಮ್ ಕ್ಯಾರೆಕ್ಟರ್ ಹಾಗೆ ಅನ್ನಿಸ್ಲಿಲ್ಲ. ತುಂಬಾ ಸ್ವೀಟ್ ಅನ್ನಿಸ್ತು. ನಮ್ ತಾತಂಗಂತೂ ನಿಮ್ಮನ್ ಕಂಡ್ರೆ ತುಂಬಾ ಅಭಿಮಾನ. ಅವ್ರೊಬ್ಬರಿಗೆ ಅಲ್ಲ, ಮಮ್ಮಿ, ಚಿಂಟು ಎಲ್ರಿಗೂ. ಅದ್ರಲ್ಲೂ ನನ್ಗಂತೂ ಅವ್ರೆಲ್ರಿಗಿಂತ 10 ಪಟ್ಟು ಜಾಸ್ತಿ. ಹೌದು, ಇನ್ನೊಂದ್ ವಿಷಯ, ನಿಮ್ ಜೊತೆ ಅಷ್ಟೊಂದ್ ಜನ ಹುಡುಗರು ಇರ್ತಾರಲ್ಲ, ಯಾರವ್ರೆಲ್ಲ? ನಿಮ್ಗೆ ಇರಿಟೇಟ್ ಆಗ್ತಾ ಇದ್ಯಾ? ಇಲ್ಲ ಇಲ್ಲ, ಆತರ ಏನಿಲ್ಲ. ಮತ್ ಮಾತಾಡಿ. ಏನ್ ಮಾತಾಡ್ಲಿ? ಅಷ್ಟೆಲ್ಲ ಸೀನ್ ಇಲ್ಲಕ್ಕ. ಅಣ್ಣಂಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ. ಅಣ್ಣನ್ ನೀವೇ ರೆಡಿ ಮಾಡ್ಬೇಕು. ಗುರು, ಮಚ್ಚ ಫೋನ್ ಮಾಡಿ ಮಾಡಿ ತಲೆ ತಿಂತಾ ಇದ್ದಾನೆ. ನಾನು ಸಮಜಾಯಿಸ್ತಾ ಇದ್ದೀನಿ. ನೀನೇ ಮಾತಾಡು ಗುರು. ಹಲೋ. ಹಾ ಬರ್ತೀನಪ್ಪ, 5 ನಿಮಿಷ. ಬಿಸಿನಾ? ಸ್ವಲ್ಪ ಕೆಲಸ ಇತ್ತು. ಸರಿ, ಬರ್ತೀನಿ. ಮಸ್ತಿ, ನಾನು ಅವಾಗ ಫೋನ್ ಮಾಡಿ ತಲೆ ತಿಂತಿರ್ತೀನಿ, ಬೇಜಾರ್ ಮಾಡ್ಕೋಬಾರ್ದು. ಬಾಯ್. ಅಕ್ಕ ಫುಲ್ ಖುಷಿ ಗುರು. ನಿಮ್ಮ ಅಪ್ಪನ್ಗಳು ಬೇರ್ಗೀರ್ ತರ್ಸೋದಲ್ವೇನಾ? ಮಾತಾಡ್ಸ್ಬೇಕಂತ ಇದ್ದಲ್ಲ, ಮಾತಾಡ್ಸಲ್ಲಪ್ಪರ್. ಏಯ್ ಸುಮ್ನೆ ತಿನ್ನೋ. ಏಯ್ ಯಾಕೋ ಮಚ್ಚ, ಯಾಕೋ ಅವ್ನು ರೇಗಿಸ್ತೀಯ? ರೇಗ್ಸಿ ತಾನೇ ಒಳ್ಳೆ ಕ್ಯಾಚ್ ಹಾಕೊಂಡಿದ್ದು. ಬರೀ ನಾಚ್ಕೊಳ್ಳೋ ತರ ಡವ್ವು ನಂಬೇಡ. ಆವಾಗ್ಲೂ ಹಿಂಗೆ ಮುಸ್ತಿ, ನನ್ ಚೆನ್ನಾಗ್ ನೋಡ್ಕೊತೀರಾ, ನನ್ನ ಕೈ ಬಿಡಲ್ಲ ತಾನೆ ಅಂತ ಬರೀ ಹಳ್ಳ ಫಿಲಂ ಕಲ್ಪನಾ ಅಂತಾರೆ ದೊಡ್ಡಗಳೇ ಅವಳಿಗೆ. ನೀನೇನ್ ಕಮ್ಮಿನಾ? ನೀನ್ ಇಲ್ದೆ ಬದುಕಕ್ಕೆ ಆಗಲ್ಲ, ಟಿಕ್-20 ಕುಡ್ಬಿಡ್ತೀನಿ, ನೇಣ್ ಹಾಕೋತೀನಿ ಅಂತೆಲ್ಲ ನಾಟಕ ಮಾಡ್ತಿದ್ದೆ. ಏನೋ ಸಾಯ್ತಿಲ್ಲ ಪಾಪ ಅಂತ ಒಪ್ಕೊಂಡೆ. ಹೌದಾ? ಮಚ್ಚನೇ ನನ್ ಗಂಡ ಆಗ್ಲಿ ಅಂತ ಮಾರಮ್ಮನ ಗುಡಿ ಸುತ್ತಲೂ ರೋಡ್ ರೋಲರ್ ತರ ಉಳ್ಳಾಡ್ತಾ ಇದ್ದೆ. ನೀನು ನನ್ನ ಹೆಸರನ್ನ ಕೈ ಮೇಲೆ ಬರ್ಕೊಂಬಂದ್ ಅಳ್ತಾ ಇದ್ದೆ. ನಿನಗ್ ಮನ್ಸ್ ಕೊಟ್ಮೇಲೆ ತಾನೆ ಗೊತ್ತಾಗಿದ್ದು ನೀನ್ ದೊಡ್ಡ ರೌಡಿ ನನ್ ಮಗ ಅಂತ. ವಾಪಸ್ ಇಸ್ಕೊಳಕ್ ಆಗಲ್ಲ ಅಂತ ಅನ್ಭವಿಸ್ತಾ ಇದೀನಿ. ಕೈ ಕತ್ತರ್ಸಾಕಿದ್ ನಿಮ್ಮನೆ ಒಟ್ಟಾರದಲ್ಲೇ ಅಲ್ವಾ? ಎಲ್ಲ ಗೊತ್ತಿತ್ ಮಸ್ತಿ. ನಾನ್ ಏರಿಯಲ್ಲಿ ಬೇಜಾರ ಮಡ್ಗಿದ್ನಲ್ಲ, ಖುಷಿ ಉಳ್ಗೆ ನಮ್ ಡಪ್ಪಂಟ್ರು ಅಂತ. ಅದಿರ್ಲಿ, ಮತ್ತೆಲ್ಲ ಗೊತ್ತಿದ್ದು ಯಾಕೆ ಹಿಂಗ್ ಕಿತ್ತಾಡ್ತಾ ಇರ್ತೀರಾ? ಅಯ್ಯೋ, ನಾವೆಲ್ ಕಿತ್ತಾಡ್ತೀವಿ ಮಸ್ತಿ, ಒಂಥರ ತಮಾಷೆಗೆ. ಮೊದ್ಲಿಂದ ರೂಢಿ ಆಗ್ಬಿಟ್ಟಿದೆ. ಎಲ್ಲ ಫಸ್ಟ್ ನೈಟ್ ಮಾತ್ನೆ. ನಾಚಿಕೆ ಆಗಲ್ವಾ ನಿಂಗೆ ಅದನ್ನೆಲ್ಲ ಹೇಳಕ್ಕೆ? ಇಲ್ಲಿ ಕೇಳ್ರ ಸ್ಟೋರಿ ಮಜಾ ಐತೆ. ನಾನು ಫುಲ್ ಜೋಶು, ಅವಳು ಫುಲ್ ಮೂಡಲ್ ವೇಟಿಂಗು. ನಮ್ ತಲೆ ಮೇಲೆ 16 ಕೇಸ್ ಇರೋದು ಗೊತ್ತಿಲ್ಲ ಪಾಪ ಅವಳಿಗೆ. ಈ ಕಡೆ ಶ್ರೀರಾಮ್ಪುರ, ಯಶವಂತಪುರ, ಮಲ್ಲೇಶ್ವರ ಎಲ್ಲಾ ಪೊಲೀಸ್ ಟಾರ್ಚ್ ಹಾಕೊಂಡು ಹುಡುಕ್ತಾವ್ರ ನನ್ನ. ಅದ್ಯಾವ ನನ್ನ ಮಗ ಜಿಂಚ ಕೊಡೋದೋ ಗೊತ್ತಿಲ್ಲ. ಇನ್ನೇನ್ ಫಸ್ಟ್ ನೈಟ್ ಫಸ್ಟ್ ಶೋ ಶುರು ಆಗ್ಬೇಕು, ಅಷ್ಟ್ರೊಳಗಡೆ ಅಟ್ಯಾಕು, ಅರೆಸ್ಟ್. ಆ ಕೋಪಕ್ಕೆ ಆವತ್ ಕಚ್ಚಕ್ ಶುರು ಮಾಡೋಳು ಇವತ್ತವರೆಗೂ ನಿಲ್ಸಿಲ್ಲ ನೋಡ್ ಮಸ್ತಿ. ನಾನಲ್ಲ, ನನ್ ಜಾಗದಲ್ಲಿ ಬೇರೆ ಯಾರಿದ್ರು ಹಿಂಗೆ ಮಾಡಿರೋಳು. ನಾನಾಗಿದ್ದಕ್ಕೆ ನಿನ್ ಜೈಲಿಂದ ಬರೋರ್ಗು ಕಾದೆ. ಬೇರೆಯವಳಾಗಿದ್ರೆ ಯಾವನಿಂದನೂ ಓಡೋಗಿರೋಳು. ಅದೇನೋ ನಿಜ ಗುರು, ಜೈಲ್ಗೂ ಬೇಜಾನ್ ಸಲ ಬಿರಿಯಾನಿ ಓದ್ಬಿಟ್ಲು. ನಮ್ಮಂತವನು ಜನ ಪ್ರೀತಿ ಮಾಡ್ತಾರೆ ಅಂತ ಇವಳು ನೋಡಕ್ ಗೊತ್ತಾಗಿದ್ ನನಗೆ. ಮಚಾ, ಅದಕ್ಕೆ ಅಂತ ಹೆಂಡ್ತಿನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ಕಣ ನೀನು. ಪುಣ್ಯನ? ಇವತ್ತಿನ ಗಂಟ ಈ ಬಾಡಿ ಉಸಿರಾಡ್ಕೊಂಡು ಓಡಾಡ್ಕೊಂಡ್ ಐತೆ ಅಂತಂದ್ರೆ ಅದಕ್ಕೆ ಅವಳು ಮಾಡಿರೋ ಪೂಜೆ ಹೊತ್ಕೊಂಡಿರೋ ಅರ್ಕೆಗಳೇ ಕಾರಣ. ಅಲ್ಲಲ್ಲಿ ಮಚ್ಚ, ಹೊರಗಡೆ ನೋಡ್ರೆ ಒಳ್ಳೆ ಸೀಳ್ನ ಇದ್ದಂಗೆ ಇರ್ತೀಯಾ, ಇಲ್ಲಿ ನೋಡ್ರಿ ಇಷ್ಟೊಂದು ಡೀಸೆಂಟ್ ಆಗಿದ್ಯಾ. ಈ ಡಬಲ್ ಆಕ್ಟಿಂಗ್ ಹೆಂಗೋ ಸಾಧ್ಯಲೇ? ಇದ್ರಲ್ಲಿರೋ ಸುಖ ಇನ್ನೆಲ್ ಸಿಗುತ್ತೆ ಗುರು. ಆ ಲೈಫ್ ಯಾವ್ದೋ ಜನ್ಮದ ಕರ್ಮ, ಈ ಲೈಫ್ ಯಾವ್ದೋ ಜನ್ಮದ ಪುಣ್ಯ. ನಾನು ಒಂದೊಂದ್ಸಲ ಅನ್ಕೋತೀನಿ, ಹೆಂಡತಿ ಮಕ್ಳನ್ನೆಲ್ಲ ಕರ್ಕೊಂಡು ಯಾವ್ದಾರು ಊರ್ಗೋಗಿ ಸೆಟ್ಲ್ ಆಗ್ಬಿಡೋಣ ಅಂತ. ಆದ್ರೆ ಏನ್ ಮಾಡೋದು, ಇವಳು ಅಡ್ಡ ಬರ್ತಾಳೆ. ತವ್ರ ಮನೆ ಸೆಂಟಿಮೆಂಟ್ ಇವಳಿಗೆ. ಅವ್ರಿವ್ರಿಗೆ ಎದ್ರುಕೊಂಡು ನಾವ್ಯಾಕ್ ಬೇರೆ ಕಡೆ ಹೋಗಿ ಜೀವನ ಮಾಡ್ಬೇಕು ಮಸ್ತಿ? ಈ ಭಯ, ಟೆನ್ಷನ್ ಎಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಅದ್ರಲ್ಲೂ ಒಂಥರ ಮಜಾ ಇದೆ. ನಾ ದೇವ್ರಲ್ಲಿ ಬೇಡ್ಕೊಳ್ಳೋದು ಒಂದೇ, ಪ್ರತಿದಿನ ನನ್ ಗಂಡ ಜೋಪಾನವಾಗಿ ಬಂದ್ರೆ ಸಾಕು ಅಂತ. ಅವನಿಗೆ ಯಾಕೆ ಹೇಳ್ತಾ ಇದೆಯಲ್ಲ, ಅವನಿಗೇನ್ ಅರ್ಥ ಆಯ್ತದೆ? ಯಾಕೆ ಅರ್ಥ ಆಗಲ್ಲ? ಒಂದ್ ಮದ್ವೆ ಮಾಡ್ಕೊಳ್ಳಿ, ಹೆಂಡತಿ ಎಲ್ಲ ಅರ್ಥ ಮಾಡಿಸ್ತಾಳೆ.
ಮಾಡ್ಕೋತೀಯ ಮತ್ತೆ ದಿನಾ ಮೀಟ್ ಮಾಡ್ತೀವಿ. ನಾನ್ ಹಾಯ್ ಅಂದ್ರೆ ಅವನು ಹಾಯ್ ಅಂತಾನೆ, ನಾನ್ ಮತ್ತೆ ಅಂದ್ರೆ ಅವನು ಮತ್ತೆ ಅಂತಾನೆ, ನಾನ್ ಕಾಫಿ ಅಂದ್ರೆ ಅವನು ಕಾಫಿ ಅಂತಾನೆ. ಇದರ ಆಚೆಗೆ ನಮ್ ಫ್ರೆಂಡ್ಶಿಪ್ ಬೆಳಿತಾನೆ ಇಲ್ವಲ್ಲೋ? ಅಕ್ಕ, ಫ್ರೆಂಡ್ಶಿಪ್ ಬೆಳೆದ್ರೆ ಲವ್ ಆಗ್ಬಿಡತ್ತೆ, ಓಕೆನಾ? ಓಕೆ ಗುರು, ಬೆಳೆಸ್ಬೇಕು. ಈ ಬೀಜ ಗಿಡ ಬೆಳ್ಸಕ್ಕಿಲ್ವಾ? ಹಂಗೆ ಐ ಲವ್ ಯು ಅನ್ಬಿಟ್ಟು ಲವ್ ನ ಕುದುರಿಸ್ಕೋತಾ ಇರ್ಬೇಕು. ಅಂದ್ರೆ ನಾನೇ ಹೋಗ್ಬಿಟ್ಟು ಅವಳ ಹತ್ರ ಐ ಲವ್ ಯು ಅಂತ ಹೇಳ್ಬೇಕಾ? ಮತ್ತೆ ನಾನ್ ಹುಡ್ಗಿ, ನಾನಾಗೆ ಪ್ರಪೋಸ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ? ಅದೇ ಪ್ರಾಬ್ಲಮ್. ಲಾಂಗ್ ಇಟ್ಕೊಂಡ್ರೆ ಇಲ್ದಿರೋ ದಿಲ್ಲೆಲ್ಲ ಬರ್ತದೆ. ಈ ರೋಸ್ ಇಟ್ಕೊಂಡ್ರೆ ತಸಕ್ ಅಂತ ಮೀಟರ್ ಆಫ್ ಆಗ್ಬಿಡ್ತದೆ. ನಮ್ಮಂತವ್ರಿಗೆಲ್ಲ ಅಲ್ಲ ಈ ಲವ್. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ಆಗ್ಬಿಟ್ಟಿದೀನಿ. ನೀನ್ ಮಾತ್ರ ಸುಮ್ನೆ ಆಗ್ಬೇಡ. ಧೋನಿ ತರ ಕೂದಲು ಬಿಟ್ಕೊಂಡು ಓಡಾಡ್ತಿರ್ತಾನಲ್ಲ, ಇವತ್ತು ಅವ್ನ್ ಜುಟ್ಟು ಇಟ್ಕೊಂಡು 143 ಅಂತ ಹೇಳ್ಬಿಡು. ಹಲೋ, ನಾನು ಭೂಮಿಕಾ. ನಿಮ್ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಸಿಗ್ತೀರಾ? ಸಿಗ್ತೀನಿ. ಗುರು, ನಿನ್ನ ಅಕ್ಕನ್ ಮೀಟ್ ಮಾಡಿದ್ಮೇಲೆ ಹಂಗ ಯಾವ ಟೈಮ್ ಹೋಗ್ಬಿಡೋಣ. ನನ್ನ ಮಗ ಅವನು ತಾಳಿ ಕಟ್ತೀಯಾನಂದ್ರೆ ಸ್ವಲ್ಪ ಬೇಗ ಹೋಗಿ. ಬೇಗ ಹೋಗಪ್ಪ. ಹಲೋ. ಏನು ಏನಾಯ್ತು? ನಿನ್ನ ಇವತ್ತೊಂದು ದಿವಸ ಬಿಟ್ಬಿಡವ್ನ, ನಾಳೆ ನಾವೇ ಹೇಳ್ಬಿಡ್ತೀವಿ ಅವನ್ನ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ, ಚೆನ್ನಾಗಿ ಓದ್ಸೋ ಅಂತ 1000 ಸತಿ ಪಡ್ಕೊಳ್ಳೋ. ಈ ಮಕ್ಕಳಿಗೆ ಯಾರ ಗತೆ ಮಸ್ತಿ? ನಮ್ಮನ್ನೆಲ್ಲ ತಬ್ಲಿ ಮಾಡ್ಬಿಟ್ನಲ್ಲ ಮಸ್ತಿ. ಆ ದೇವ್ರಿಗೆ ಮಕ್ಕಳ ಮುಖ ನೋಡಾದ್ರೂ ಕರುಣೆ ಬರ್ಲಿಲ್ವಾ? ಆ ದೇವ್ರೇನೇ ಮಾಡ್ತಾನೆ? ಬೇಡ ಬೇಡ ಅಂದ್ರು ಆ ರೌಡಿಯಿಂದ ಬಿದ್ದೋದೆ ನೀನು. ಕೇಳಿದ್ರೆ ಲವ್ ಅಂತ ಪಡ್ಕೊಂಡೆ. ಕಳ್ಳನ ಹೆಂಡತಿ, ರೌಡಿ ಹೆಂಡತಿ ಯಾವತ್ತಿದ್ರು ಮುಂಡೆ ಅಂತ 1000 ಸಲ ಹೇಳ್ದೆ ನಾನು. ಕೇಳ್ದೆ ನನ್ ಮಾತ್ನ? ಯಾವನಾದ್ರೊಬ್ಬ ಕೂಲಿಯನ್ನು ಕಟ್ಕೊಂಡಿದ್ರೆ ಅವ್ನು ಸುಖವಾಗಿ ಬಾಳಿಸ್ತಾ ಇದ್ದ ನಿನ್ನ. ಹೀಗೆ ಅರ್ಧಕ್ಕೆ ಕೈ ಬಿಟ್ಟು ಹೋಗ್ತಿರ್ಲಿಲ್ಲ. ಈ ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ತಿರ್ಲಿಲ್ಲ. ನಾವು ಮಾಡೋವಾಗ ಸಾಯೋವರೆಗೂ ಜೊತೆಲಿರ್ತೀನಿ ಅಂತ ಹೇಳಿದ್ಯಲ್ಲೋ, ಈ ಅರ್ಧಕ್ಕೆ ಬಿಟ್ಟು ಹೊಟ್ಟೋದ್ಯಲ್ಲೋ ಮಚ್ಚ. ನಾನೇನ್ ಮಾಡ್ಲಿ ಮಚ್ಚ?